ಕರ್ಕೊಂಡ್ಬಂದು ಅವ್ರ ಕೈಲಿ ಅರ್ಜಿ ಕೊಡಿಸ್ತೀರಿ. ಅರ್ಜಿ ಕೊಟ್ಟ 1 ತಿಂಗಳು 10 ದಿನದಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ. ಇವೆಲ್ಲ ಬಹಳ ಕಾನೂನುಬದ್ಧವಾಗಿ ಆಗಿದೆ ಅಲ್ವಾ, ನ್ಯಾಯಸಮ್ಮತವಾಗಿ ಆಗಿದೆಯಾ? ಸೊ ಹಾಗಾಗಿ ಮಾಡಬಾರದನ್ನೆಲ್ಲ ಮಾಡ್ಬಿಟ್ಟು ಇವತ್ತು ಅದನ್ನೆಲ್ಲ ಮರ್ತೋಗ್ಬಿಟ್ಟು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಅವರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಇವರೇ ಮಾಡಿದ್ದಾರೆ ಇದನ್ನೆಲ್ಲ. ಫಸ್ಟ್ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ಮಾತಾಡ್ಲಿ. ನೀವು ಕೇಳಿದಾಗ ಯಡಿಯೂರಪ್ಪನವ್ರು ಕೊಟ್ಟಿದ್ರು ಅಂತ ಅವರು ವಾದ ಇರೋದು. ಇವರೆಲ್ಲಾರ್ದು ಇದೆಯಲ್ಲ, ಈಗ FIR ಇವ್ರ ಮೇಲೂ ಆಗಿದೆ, ಲೋಕಾಯುಕ್ತ ತನಿಖೆ ಆಗಿದೆ, ಡಿನೋಟಿಫಿಕೇಶನ್ ಅಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲ ಕೊಟ್ಬಿಟ್ಟು ಮಾತಾಡ್ಲಿ. ಅಂದ್ರೆ ತಪ್ಪನ್ನೇ ಮಾಡೋದವ್ರು ಈಗ ಮೂಡಾ ಸೀಟ್ನ ಯಾಕೆ ವಾಪಸ್ ಕೊಟ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ತಪ್ಪನ್ನೇ ಮಾಡಿಲ್ಲ ಅಂತ ಮೂಡಾ ಸೀಟ್ ಯಾಕೆ ವಾಪಸ್ ಕೊಟ್ರಿ ಅಂತ ವಾಪಸ್ಸು ಅವರು ಕುಟುಂಬದಲ್ಲಿ ಚರ್ಚೆ ಮಾಡಿ ಅವರು ವೈಯಕ್ತಿಕ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹಿಂದೆ ಇದು ಆರ್ ಅಶೋಕ್ ಅವರ ಕೇಸಲ್ಲೂ ಕೂಡ ಇದು ಏನು ಡಿನೋಟಿಫೈ ಮಾಡಿರುವಂತಹ ಜಮೀನು. ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಪಡೆದುಕೊಂಡಿರೋದು ಮೂಡಾದವರು ಒತ್ತುವರಿ ಮಾಡಿ ಲೇಔಟ್ ಅನ್ನ ಮಾಡಿದಂತಹ ಜಾಗ, ಅದಕ್ಕೆ ಪರಿಹಾರವಾಗಿ ಕೊಟ್ಟಿರೋದು. ಇದು ಡಿನೋಟಿಫೈಡ್ ಲ್ಯಾಂಡ್ ಅಲ್ಲ, ಇದು ಪರಿಹಾರವಾಗಿ ಅವರಿಗೆ ಬದಲಿ ನಿವೇಶನವನ್ನ ಕೊಟ್ಟಿದ್ದಾರೆ. ಏನೇ ಇದ್ರೂ ಅದು ಅವರ ವೈಯಕ್ತಿಕ ತೀರ್ಮಾನ. ಇವತ್ತು ಇವರೆಲ್ಲ ಇಷ್ಟು ಮಾಡ್ತಾ ಇರೋರು ಯಾರ್ಯಾರ ಮೇಲೆ FIR ಇದೆ ಅವರೆಲ್ಲ ನಿನ್ನೆ GT ದೇವೇಗೌಡರು ಹೇಳಿದಾರಲ್ಲ, ಯಾರ್ಯಾರ ಮೇಲೆ FIR ಆಗಿದೆ ಎಲ್ಲರೂ ರಾಜೀನಾಮೆ ಕೊಡ್ಲಿ, ಸಂತೋಷ. ರಾಜಕೀಯದಲ್ಲಿ ಒಂದು ಮೇಲ್ಪಂಕ್ತಿಯನ್ನು ಹಾಕೋಣ, ಆ ದಿಕ್ಕಿನಲ್ಲಿ ಎಲ್ಲರೂ ಹೆಜ್ಜೆ ಇಡೋಣ. ಈಗ ಯಾರ್ಯಾರು ಕೇಳ್ತಾ ಇದಾರಲ್ಲ ಅವರೆಲ್ಲ FIR ಯಾರ್ಯಾರ ಮೇಲೆ ಆಗಿದೆ, ಯಾರ್ಯಾರ ಮೇಲೆ ಈ ತರ ಡಿನೋಟಿಫಿಕೇಶನ್ ಅಲ್ಲಿ ಭಾಗಿಯಾಗಿದ್ದಾರೆ, ಅವರೆಲ್ಲರೂ ರಾಜೀನಾಮೆ ಕೊಟ್ಟು ಮೇಲ್ಪಂಕ್ತಿಯನ್ನು ಹಾಕೊಡ್ಲಿ. ಆ ನಂತರ ನಾವು ಕೂಡ ಅದಕ್ಕೆ ಏನು ಕ್ರಮ ತಗೊಳ್ಬೇಕು ನಾವು ತಗೊಳ್ತೇವೆ. ರಾಜೀನಾಮೆ ಕೊಡಬೇಕು, ಹೌದು ಕೊಡ್ಲಿ. ಈಗ ಅವ್ರು ಕೇಳ್ತಾ ಇದ್ದಾರೆ ಸ್ವಾಮಿ, ನಾನು ಹೇಳಿದ್ದಲ್ಲ. ಈಗ ಇವರೆಲ್ಲ ಮಾತಾಡ್ತಾ ಇದ್ದಾರೆ, ಏನೆಲ್ಲ ಮಾತಾಡ್ತಾ ಇದ್ದಾರೆ. FIR ಆದ ಕೂಡಲೇ ರಾಜೀನಾಮೆ ಕೊಟ್ಬಿಡ್ಬೇಕು. ಯಾರ ಮೇಲೆ ಇಲ್ಲ FIR, ಅವರೆಲ್ಲರೂ ಕೊಡ್ಲಿ. ಹಾಗಾದ್ರೆ ನನಗೊಂದು ಕಾನೂನು, ನಿಮ್ಗಿನ್ನೊಂದು ಕಾನೂನಾ? ನಾನು ನಿಮಗ್ ಬೆರಳು ತೋರಿಸೋವಾಗ 1 ಬೆರಳು ನಿಮಗ್ ತೋರಿಸಿದ್ರೆ 4 ಬೆರಳು ನನ್ನ ಕಡೆಗೆ ತೋರಿಸ್ಕೊಳ್ತಾ ಇದೆ. ಮರಿಬೇಡಿ, ಅವ್ರು ನಿಮಗೊಂದು ಕಾನೂನು ನನಗೊಂದು ಕಾನೂನು ಆಗೋದಿಲ್ಲ. ನಾನು ನಿಮಗೆ ಏನು ಪ್ರವಚನ ಮಾಡ್ತೇನೆ ಅದನ್ನ ನಾನು ಅನುಸರಣೆ ಮಾಡಬೇಕು. ಫಸ್ಟ್ ನಾನು ಅನುಸರಣೆ ಮಾಡಿ ಆಮೇಲೆ ನಿಮ್ಗೆ ಪಾಠ ಹೇಳಿದ್ರೆ ನಾನು ಹೇಳೋ ಪಾಠಕ್ಕೂ ಜನ ಕೇಳ್ತಾರೆ, ಗೌರವ ಕೊಡ್ತಾರೆ. ನಾನು ಮಾಡೋದೆಲ್ಲ ತದ್ವಿರುದ್ಧ, ಮಾತಾಡೋದೆಲ್ಲ ಆಚಾರ, ಮಾಡೋದೆಲ್ಲ ಅನಾಚಾರ ಆದ್ರೆ ನಿಮ್ಮ ಮಾತಿಗೇನು ಗೌರವ ಇದೆ? ನೀವು ಬೇರೆಯವರು ಪಾಲನೆ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಪಾಲನೆ ಮಾಡಿ, ಇನ್ನೊಬ್ಬರಿಗೆ ಉಪದೇಶ ಮಾಡಿ, ಆವಾಗ ನಿಮ್ಮ ಉಪದೇಶನ ಕೇಳ್ತಾರೆ. ಏನೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ ನಾವು ನೋಡಿದ್ದೇವೆ. ಯಾರ್ಯಾರು ಈಗ ಅವರೆಲ್ಲರೂ ಇಷ್ಟೇ ನಾನು ಹೇಳೋದು, ಅವ್ರ ಮಾತಿಗೆ ಅವರೇ ಬದ್ಧವಾಗಿರ್ಲಿ, ಅವರ ಮಾತಿಗೆ ಅವರು ಸ್ಟಿಕ್ ಆಗಲಿ. FIR ಆದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾರಲ್ಲ, ಯಾರ್ಯಾರು ಈಗ ಹಿಂದೆ ಯಾರ್ಯಾರ ಮೇಲೆ FIR ಆಗಿದೆ, ಯಾರ್ಯಾರು ಬೇಲ್ ಮೇಲಿದ್ದಾರೆ ಎಲ್ಲರೂ ರಾಜೀನಾಮೆ ಕೊಡ್ಲಿ. ಅವ್ರು ರಾಜೀನಾಮೆ ಕೊಟ್ಟರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಅವ್ರು ಕೊಡ್ಲಿ, ಉಳಿದಿದ್ ಮಾತಾಡೋಣ. ಆವಾಗ ತಾನಾಗಿ ರಾಜ್ಯದಲ್ಲಿ ಆ ಒಂದು ಮೇಲ್ಪಂಕ್ತಿಯನ್ನ ಎಲ್ಲರೂ ಹಾಕೊಟ್ಟಂಗಾಗುತ್ತೆ. ನಾಳೆ ನಾನಾದ್ರೆ ನಾನು ಅನುಸರಣೆ ಮಾಡಬೇಕಾಗುತ್ತೆ. ಅಲ್ಲ, ಅವರು ಅದೇ ಪ್ರಶ್ನೆ ಮಾಡ್ತಾ ಇರೋದು ಸರ್. ನೀವು ರಾಜೀನಾಮೆ ಕೇಳ್ತಾ ಇರೋರು ಸ್ವಾಮಿ, ಅವ್ರು ಕೇಳ್ತಾ ಇರೋರು ರಾಜೀನಾಮೆ ಕೊಟ್ಟರೆ ನಾನು ಕೇಳ್ತಾ ಇರೋರು ಅವರು, ನಾನೇನ್ ಕೇಳಲಿಲ್ವಲ್ಲ, ಅವ್ರು ಕೇಳ್ತಾ ಇರೋ ತಾನೆ. ಕೇಳಿದವರು ಫಸ್ಟ್ ಅವರು ದಾರಿಯನ್ನ ತೋರಿಸ್ಕೊಡ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವ್ಯಾಕೆ ಮಾಡಿಲ್ಲ? ಹಾಗಾದ್ರೆ ನೀವ್ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಅಷ್ಟೇ ಕೇಳ್ತಾ ಇದ್ದೀನಿ ನಾನೇನು ಫಸ್ಟ್ ಬಂದು ಕೇಳಿದ್ದ? ಈಗ ಅವ್ರು ಹೇಳ್ತಾ ಇದ್ದಾರೆ, ಏನು ಎಲ್ಲ ಕುಣಿತಾ ಇದ್ದಾರೆ, ಕೊಟ್ಬಿಟ್ಟು ಕೇಳಲಿ ಅಂತ ಹೇಳ್ತಾ ಇದೆ. GT ದೇವೇಗೌಡರು ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸರ್. ಅವರು ಮಾನ್ಯ GT ದೇವೇಗೌಡರು ಇಷ್ಟೇ ಹೇಳಿದ್ದಾರೆ, ಸಿದ್ದರಾಮಯ್ಯನವರು 40 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಮನ್ನಣೆಯನ್ನ ಪಡ್ಕೊಂಡು ಬಂದಿದ್ದಾರೆ, ಜನಗಳ ಗೌರವ ಸಂಪಾದನೆ ಮಾಡಿದ್ದಾರೆ. ತಪ್ಪು ಮಾಡುವಂತ ಮನುಷ್ಯ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಸಾರ್ವಜನಿಕರ ಮನ್ನಣೆ ಸಿಗುತ್ತಾ ಇರಲಿಲ್ಲ. 40 ವರ್ಷ ದೀರ್ಘಕಾಲ ರಾಜಕೀಯದಲ್ಲಿ ಒಬ್ಬ ನಾಯಕನಾಗಿ ಬೆಳೆಯೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ಅವರು GT ದೇವೇಗೌಡರು ಇವ್ರ ಜೊತೆಗೂ ಇದ್ದಂಥವ್ರು, ಇವ್ರು ಎದುರಾಳಿ ಆಗಿದ್ದಂಥವ್ರು, ರಾಜಕೀಯ ವಿರೋಧಿಗಳಾಗಿದ್ದಂಥವ್ರು, ಎಲ್ಲ ಹತ್ತಿರದಿಂದಾನು ನೋಡಿದ್ದಾರೆ, ದೂರದಿಂದಾನು ನೋಡಿದ್ದಾರೆ, ಎದುರಾಗಿನೂ ನೋಡಿದ್ದಾರೆ.
ಅವರ ಅನುಭವದ ಮಾತಿನಲ್ಲಿ ಅವರು ಹೇಳಿದ್ದಾರೆ. ಯಾಕಂದ್ರೆ ಅವರಿಬ್ಬರ ಪರಿಚಯ ಬಹುಶಃ 45-50 ವರ್ಷಗಳ ಸುದೀರ್ಘವಾದಂತ ಒಡನಾಟ ಇರತಕ್ಕಂಥವ್ರು. ಪರ ವಿರೋಧಗಳೆಲ್ಲಾನು ಕೂಡ ಅವರು ಅನುಭವಿಸಿದ್ದಾರೆ. ಅದರ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಆ ತರ ತಪ್ಪು ಮಾಡೋ ಮನುಷ್ಯ ಅಲ್ಲ ಅಂತ ಹೇಳಿದ್ದಾರೆ. ಅಷ್ಟನ್ನ ಹೇಳಿದ್ದಾರೆ. ಅದಕ್ಕೆ ಬೇರೆ ಬೇರೆ ರಾಜಕೀಯ ಆಯಾಮಗಳು ಕೂಡ ಇದ್ದಾವೆ, ಅವೆಲ್ಲ ಇರ್ತದೆ. ಆದ್ರೆ ಅವರು ವೈಯಕ್ತಿಕ ಅಭಿಪ್ರಾಯವನ್ನ ಹೇಳಿದ್ದಾರೆ. ಸರ್, ದಸರಾ ವೇದಿಕೆಯಲ್ಲಿ ಸಿಎಂ ಅವರು ಭಾಷಣ ಮಾಡಬೇಕಾದ್ರೆ ಇನ್ನು 1 ವರ್ಷ ನನಗೆ ಸಹಕಾರ ಕೊಡಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ಸರ್. ಅಂದ್ರೆ ಅಧಿಕಾರದ ಹಂಚಿಕೆಯ ಸೂತ್ರ ಇತ್ತ ಆಗಿದೆಯಾ ನಿಮ್ಮಲ್ಲಿ? ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಭಾಷಣದಲ್ಲಿ ಹೇಳಿದ್ರಲ್ಲ ಸರ್. ಭಾಷಣ ಅವರೇ ಹೇಳ್ತಾ ಇದ್ದಾರೆ ನಾನು ಆ ಭಾಷಣ ಇನ್ನೊಂದು ವರ್ಷ ಕೊಡಿ ಅಂತ. ನಾನು ಆ ಭಾಷಣ ನೋಡೂ ಇಲ್ಲ, ಅಲ್ಲ, ಅದ್ರ ಜಿ.ಟಿ. ಬಗ್ಗೆ ದೇವೇಗೌಡರು ನನಗೆ ಭಾಷಣ ಮಾಹಿತಿನೂ ಇಲ್ಲ. ಕೇಳಿದ್ದೀರಾ? ಅಲ್ಲ ಆ ಭಾಷಣ ನಾನು ಅಲ್ಲ, ನೋಡೂ ಜಿ.ಟಿ. ಇಲ್ಲ. ದೇವೇಗೌಡರು ಭಾಷಣ ಕೇಳಿದ್ದೀರಾ? ಇಲ್ಲ, ಪೇಪರ್ ಅಲ್ಲಿ ಓದಿದ್ದೇನೆ ಅಷ್ಟೇ. ನಾನು ನೋಡಿಲ್ಲ, ವಿಡಿಯೋ ಯಾವುದು ನಾನು ನೋಡಿಲ್ಲ. ಪೇಪರ್ ಅಲ್ಲಿ ಇವತ್ತು ಬೆಳಿಗ್ಗೆ ಯಾವ ಪೇಪರ್ ಅಂತ ಬೇಕಾದ್ರೂ ಹೆಸರು ಹೇಳ್ತೀನಿ, ಪೇಪರ್ ಅಲ್ಲಿ ಓದಿದ್ದೇನೆ ಅಷ್ಟೇ. ನಾನು ಅಲ್ಲ, ಸಿಎಂ ಕೂಡ ಅದೇ ರೀತಿಯಾದಂತ ಭಾಷಣ ಮಾಡಿರೋದ್ರಿಂದ ಏನ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲಪ್ಪ. ಒಂದು ವರ್ಷ. ಆದ್ರೆ ಹಿಂದೆ ಏನಿದೆ ಮುಂದೆ ಏನಿದೆ ನನ್ಗೆ ಅಷ್ಟು ಮಾಹಿತಿ ಇಲ್ಲ. ಲ್ಯಾಂಡ್ ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧ ಆಗಿ ಅಂದ್ರೆ ನಾವು ಕಂದಾಯ ಇಲಾಖೆಯಿಂದ ಏನು ಭೂಮಿಯ ಮಾಲೀಕತ್ವವನ್ನು ನಿರ್ವಹಣೆ ಮಾಡ್ತೇವೆ, ಜಮೀನುಗಳ ದಾಖಲೆಗಳನ್ನು ನಿರ್ವಹಣೆ ಮಾಡ್ತೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉತ್ಕೃಷ್ಟ ಕೇಂದ್ರ, ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ನಾವು ಆರಂಭ ಮಾಡಿದ್ದೇವೆ. ಇವತ್ತು ಸಾಂಕೇತಿಕವಾಗಷ್ಟೇ ಆರಂಭ ಮಾಡಿದ್ದೇವೆ. ಇದಕ್ಕೆ ಹೆಚ್ಚಿನ ಶಕ್ತಿಯನ್ನ ಬರುವ ದಿನಗಳಲ್ಲಿ ತುಂಬುತ್ತೇವೆ. ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಿರುವ ಉದ್ದೇಶ ಏನಂದ್ರೆ, ನಮ್ಮ ಈ ಭೂ ದಾಖಲೆಗಳ ನಿರ್ವಹಣೆ, ಲ್ಯಾಂಡ್ ಮ್ಯಾನೇಜ್ಮೆಂಟು, ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಏನಿದೆ, ಇದರಲ್ಲಿ ನಿರಂತರವಾಗಿ ಸುಧಾರಣೆ ಆಗಬೇಕು, ಜನಪರವಾದಂಥ ಆಡಳಿತ ಬರಬೇಕು. ಇವತ್ತು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಒಬ್ಬ ಸಾಮಾನ್ಯ, ಅದು ರೈತ ಇರಬಹುದು, ಯಾರೇ ಜಮೀನಿನ ಮಾಲೀಕರಿರಬಹುದು, ಅವರು ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಕೊಡಬೇಕು. ಮತ್ತು ಜಮೀನಿನ ಮಾಲೀಕತ್ವ, ಜಮೀನಿನ ದಾಖಲೆಗಳು, ಇವುಗಳನ್ನು ನಾವು ಉತ್ತಮವಾಗಿ ನಿರ್ವಹಣೆ ಮಾಡಬೇಕು. ಅಂದರೆ ಜಮೀನಿನ ಮಾಲೀಕತ್ವದ ಬಗ್ಗೆ ಗೊಂದಲಗಳು ಇರಬಾರ್ದು, ಆ ಮಾಲೀಕತ್ವಕ್ಕೆ ಭದ್ರತೆ ಇರಬೇಕು, ಖಾತ್ರಿ ಇರಬೇಕು. ಆ ರೀತಿಯಾದಂಥ ಒಂದು ಕಂದಾಯ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ನಮ್ಮ ಈ ದಕ್ಷಿಣ ರಾಜ್ಯಗಳು, ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಲಕ್ಷದ್ವೀಪ್, ಅಂಡಮಾನ್ ನಿಕೋಬಾರ್, ಈ ಒಂದು ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಿಗೆ 8 ಈ ರೀತಿಯ ಪ್ರದೇಶಗಳಿಗೆ ಸೇರಿದಂತಹ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ನಾವು ಮೈಸೂರಿನ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆರಂಭ ಮಾಡಿದ್ದೇವೆ. ನಮ್ಮ ರಾಜ್ಯದ ಒಳ್ಳೆ ಆಡಳಿತ ಸುಧಾರಣೆಯನ್ನ ಬೇರೆ ರಾಜ್ಯಗಳ ಜೊತೆಗೆ ಹಂಚ್ಕೋಬೇಕು. ಬೇರೆ ರಾಜ್ಯಗಳಲ್ಲಿ ಅದು ಲ್ಯಾಂಡ್ ಮ್ಯಾನೇಜ್ಮೆಂಟ್ ಆಗಲಿ, ಸರ್ವೆ ಆಗಲಿ, ರೆಕಾರ್ಡ್ಸ್ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರೇನಾದರೂ ಒಳ್ಳೇದು ಮಾಡಿದ್ರೆ ಅದನ್ನ ನಾವು ಅನುಸರಣೆ ಮಾಡಿ ಒಟ್ಟಾರೆ ಜನಗಳಿಗೆ ಉತ್ತಮ ಆಡಳಿತ ಕೊಡಬೇಕಾದ್ರೆ, ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ ಆಗಬೇಕಾದ್ರೆ ಏನೆಲ್ಲ ಸುಧಾರಣೆ ಕ್ರಮಗಳನ್ನು ತರಬೇಕು ಅದನ್ನ ಅಧ್ಯಯನ ಮಾಡಿ ಸರ್ಕಾರಗಳಿಗೆ ಶಿಫಾರಸು ಮಾಡಬೇಕು. ಈ ಸುಧಾರಣೆ ಅನ್ನುವಂತಹದ್ದು ಜನಪರವಾಗಿ ನಿರಂತರವಾಗಿ ಆಗಬೇಕು ಅಂತ ಆ ಉದ್ದೇಶಕ್ಕಾಗಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಇದು ನಾವು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಮಾಡತಕ್ಕಂತಹ ಸೆಂಟರ್ ಆಫ್ ಎಕ್ಸಲೆನ್ಸ್. ಇದು ದೇಶದಲ್ಲಿ ಸದ್ಯಕ್ಕೆ ಒಂದು 2 ಕಡೆ ಮಾತ್ರ ಇದೆ. ಇದು 3ನೇ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ನಾವು ಓಪನ್ ಮಾಡ್ತಾ ಇದ್ದೇವೆ. ಇದರಿಂದ ನಾವೇನು ನಮ್ಮ ಕಂದಾಯ ಇಲಾಖೆಯಲ್ಲಿ ಸುಧಾರಣೆಗಳು ತರ್ತಾ ಇದ್ದೇವೆ, ಅದಕ್ಕೆ ಇದರಿಂದ ಇನ್ನಷ್ಟು ನಮಗೆ ಹೆಚ್ಚಿನ ಶಕ್ತಿ ಸಿಗುತ್ತೆ. ಮತ್ತು ನಮ್ಮ ಅಧಿಕಾರಿಗಳಿಗೂ ಕೂಡ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಮುಖಾಂತರ ಏನ್ ಸುಧಾರಣೆ ಮಾಡಬೇಕು ಅನ್ನೋದನ್ನ ತರಬೇತಿ ಕೊಡೋದಕ್ಕೂ ನಮಗೆ ಅನುಕೂಲ ಆಗುತ್ತೆ. ಒಟ್ಟಾರೆ ಇವೆಲ್ಲ ನಾವು ಮಾಡ್ತಾ ಇರೋದು ನಮ್ಮ ಇಲಾಖೆಯ ಕಾರ್ಯಗಳಲ್ಲಿ ಜನಪರವಾದಂಥ ಸುಧಾರಣೆ ತರಬೇಕು, ಜನಕ್ಕೆ ಅನುಕೂಲ ಮಾಡಬೇಕು, ಜನಗಳ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಇವತ್ತು ಉದ್ಘಾಟನೆ ಮಾಡಿರೋದು ಒಂದು ಮುಂದಿನ ಮತ್ತೊಂದು ಹೆಜ್ಜೆಯನ್ನ ನಾವು ಇಟ್ಟಿದ್ದೇವೆ. ಇದರ ಪ್ರಯೋಜನ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ, ಜನಗಳಿಗೆ ಆಗುತ್ತೆ ಅಂತ ನಾನು ಆಶಿಸ್ತೇನೆ. ರೈಟ್.